ಮಹಾರಾಜರು ಆ ವರ್ಷದಿಂದ 4 ವರ್ಷ ದಸರಾನೇ ನಡೀಲಿಲ್ಲ. ಯಾಕೆಂದರೆ ಆವಾಗ ಟಿಪ್ಪು ಸುಲ್ತಾನರು ಹುತಾತ್ಮರಾದ್ಮೇಲೆ ಮಹಾರಾಜ 3ನೇ ಕೃಷ್ಣರಾಜ ಒಡೆಯರ್ ಆಗಿನ್ನು ಬಾಲಕ, 5 ವರ್ಷದ ಬಾಲಕ, ಅವರನ್ನ ಮತ್ತೆ ಅವರ ಅಜ್ಜಿಯವರಾದಂಥ ಮಹಾರಾಣಿ ಲಕ್ಷ್ಮೀ ಅಮ್ಮಣ್ಣಿ ಅವ್ರನ್ನ ಬ್ರಿಟಿಷರು ವಾಪಸ್ ಮೈಸೂರು ಕಳಿಸ್ತಾರೆ. ನೀವು ರಾಜಧಾನಿಯನ್ನ ಬಿಟ್ಟು ಮೈಸೂರಿಗೆ ಹೊರಟೋಗಿ ಮೈಸೂರಲ್ಲೇ ಇರ್ಬೇಕು, ನೀವು ಇನ್ಮೇಲೆ ಮೈಸೂರೇ ರಾಜಧಾನಿ ಅಂತ. ಸೊ 1610ರಲ್ಲಿ ಶ್ರೀರಂಗಪಟ್ಟಣಕ್ಕೆ ಬಂದಂಥ ಮೈಸೂರಿನ ಒಡೆಯರು 200 ವರ್ಷಗಳ ಕಾಲ ಶ್ರೀರಂಗಪಟ್ಟಣವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಅದಾದ ನಂತರ ವಾಪಸ್ಸು ಮೈಸೂರಿಗೆ ಬರ್ತಾರೆ. ಆಗ ಮೈಸೂರಲ್ಲಿ ಏನು ಅರಮನೆ ಏನು ಇರೋದಿಲ್ಲ. ಯಾಕೆಂತಂದರೆ ಇವರು ವಾಪಸ್ಸು 1610ರಲ್ಲಿ ಮೈಸೂರಿನಿಂದ ಶ್ರೀರಂಗಪಟ್ಟಣಕ್ಕೆ ಹೋದಾಗ ಇಲ್ಲಿದ್ದಂಥ ಒಂದು ಅರಮನೆ ಸೌಂದರ್ಯ ವಿಲಾಸ ಅನ್ನೋ ಅರಮನೆ ಸಿಡಿಲು ಬಡಿದು ಅದಕ್ಕೆ ಹಾನಿಗೊಳಗಾಗ್ಬಿಟ್ಟಿರುತ್ತೆ. ಆಮೇಲೆ ಅದು ಹಾನಿಗೊಳಗಾಗಿ ಮುರಿದು ಬಿದ್ದಿದ್ದ ಅರಮನೆಯನ್ನು ಟಿಪ್ಪು ಸುಲ್ತಾನರು ಅದನ್ನು ನಾನು ಹೊಸ ಅರಮನೆ ಕಟ್ತೀನಿ ಅಂತ ಅರಮನೆಯಲ್ಲಿದ್ದಂಥ ಎಲ್ಲನ್ನು ತಗೊಂಡೋಗಿ ನಜರ್ಬಾದ್ನಲ್ಲಿ ಹೊಸ ಅರಮನೆ ಕಟ್ಟಬೇಕು ಅಂತ ಶುರು ಮಾಡಿಬಿಡ್ತಾರೆ. ಹಾಗಾಗಿ ಈಗಿರೋ ಜಾಗದಲ್ಲಿ ಯಾವ ಅರಮನೆಯೂ ಇರೋದಿಲ್ಲ. ಅರಮನೆ ಇಲ್ಲ ಅಂದಮೇಲೆ ದಸರಾ ಎಲ್ಲಿಂದ ಬಂತು? ಹಾಗಾಗಿ 4 ವರ್ಷಗಳ ಕಾಲ ನಡೆಯೋದಿಲ್ಲ. ಆಗ ದಿವಾನ್ ಪೂರ್ಣಯ್ಯನವರು, ಮಹಾರಾಣಿ ಲಕ್ಷ್ಮೀ ಅಮ್ಮಣ್ಣಿಯವರು ಸೇರಿಕೊಂಡು ಈಗಿನ ಅರಮನೆ ಏನಿದೆ ಅದಕ್ಕೆ ಹಿಂದೆ ಇನ್ನೊಂದು ಅರಮನೆ ಇತ್ತು, ಮರದ ಅರಮನೆ. ಆ ಅರಮನೆಯನ್ನು ಕಟ್ಟಿ ಆ ಈಗಿನ ಕೋಟೆಯನ್ನು ಕಟ್ಟಿ ಆವಾಗ ಅಲ್ಲಿ ಮಹಾರಾಜರು ಹೋಗಿರಲಾಗಿ 1804ರಿಂದ ಪುನರಾರಂಭಗೊಳ್ಳುತ್ತೆ ದಸರಾ. ಅಲ್ಲಿಂದ ಇಲ್ಲಿವರೆಗೂ ನಡ್ಕೊಂಡು